ಸಾಕಷ್ಟು ಕಾಣಿಕೆಯನ್ನು ಕೊಟ್ಟಾರೆ. ಬಹುಶಃ ಕಾರ್ಯಕ್ರಮದ ಪೂರ್ವದಲ್ಲಿ ಗವಾಯಿಗಳ ಪದ್ಯವನ್ನು ಆಲಿಸಿಕೊಂಡು 102 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಂತ ಭಕ್ತಾದಿಗಳು, ಜೊತೆಗೆ ಈ ಒಂದು ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನು ಅರಿತುಕೊಂಡು ಸಾಕಷ್ಟು ಗ್ರಾಮಸ್ಥರಪ್ಪ ಅಂತಕ್ಕಾದ್ರೆ ಕಾಣಿಕೆಗಳನ್ನು ನೀಡುವುದರ ಮುಖಾಂತರವಾಗಿ ತಮ್ಮ ಸೇವೆಯನ್ನು ತಾವು ಅರ್ಪಿಸಿಕೊಂಡಾರ. ಯಾವಾಗ ಜಾತ್ರಾ ಕಾರ್ಯಕ್ರಮವನ್ನ ನಮ್ಮದು ಅಂತಕ್ಕಂಥ ಭಾವ ಬಂತು ಅಂದ್ರೆ ಬಹುಶಃ ಕಾರ್ಯಕ್ರಮಕ್ಕೆ ಏನೂ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಶಸ್ವಿಯಾಗಿನಪ್ಪ ಅಂತಕ್ಕಂದ್ರೆ ಇಡೀ ಸುತ್ತಲಿನ ಜನಗಳು ಬಹುಶಃ ಮನಗೆಲ್ಲುವಂತ ಕಾರ್ಯಕ್ರಮದ ಪ್ರಯತ್ನ ಇದಾಗತ್ತದ. ಆ ಒಂದು ವಿಚಾರಕ್ಕನೆ ನಡೆದಿರುವಂತಹ ಕಾರ್ಯಕ್ರಮದೊಳಗೆ ಇನ್ನೂ ಯಾರು ಪಟ್ಟಿ ಕೊಡ್ಬೇಕನ್ನುವಂಥ ಇಚ್ಛಾ ಇದ್ದೀರಿ ಅವ್ರ ಪಟ್ಟಿಯನ್ನು ಕೊಡ್ರಿ. ನಾ ಕಾರ್ಯಕ್ರಮ ಇನ್ನೂ ಅದ ಕೊಡೋಣ ಅಂತಕ್ಕಂಥ ಭಾವ ಬೇಡ. ಜ್ಞಾನಿಗಳು ಹೇಳುವಂಗ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೆ ಆಗಲೇ ಕರೆದುಕೊಂಡು ಅವನ ಬಾಳು ಹೊನ್ನಾಗದೆ ಇರೋದು ಸರ್ವಜ್ಞ ಅನ್ನುವಂಗ ನಾಳೆ ಕಾರ್ಯಕ್ರಮಕ್ಕೆ ಕೊಟ್ರಾಯ್ತು ಅಂತಕ್ಕಂಥ ಭಾವ ಬೇಡ. ಒಟ್ಟಾರೆ ನಿಮ್ಗ ಕಾರ್ಯಕ್ರಮ ನಡೆದ ಅಂದ ಬಳಕ ಅದು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮ. ಧರ್ಮ ಅಂದ್ಬಳಕ ಅದನ್ನ ಬಲ್ಯಕ್ಕೆ ಇಟ್ಕೊಂಡು ಕೂಡೋದು ಸರಿಯಲ್ಲ. ಒಟ್ಟಾರೆ ಕೊಟ್ಟು ಬಿಟ್ರೆ ಆಯ್ತು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೋರಿ ಎನ್ನುವಂಥ ವಿಚಾರವನ್ನು ತಿಳಿಸಿ ಸಂಚಾಲಕರೇ ಆಯ್ತಾ. ಯವ ದ್ಯಾಂಪುರದ ಕಲ್ಲಿನಾಥ ಶಾಸ್ತ್ರಿಗಳು ಶರಣಬಸವೇಶ್ವರ ಪುರಾಣವನ್ನ ಬರೆಯೋದಕ್ಕಿಂತ ಪೂರ್ವದೊಳಗೆ ತನ್ನ ಗುರುವಿನ ಸ್ತುತಿಯನ್ನ ಮಾಡ್ತಾರೆ. ಯಪ್ಪ ಸದ್ಗುರುನಾಥ, ಯಾವಾಗ ಶರಣಬಸವೇಶ್ವರ ಪುರಾಣವನ್ನ ಎನ್ನ ಮತ್ತಿಗೆ ತಿಳಿದು ಸುಜ್ಞಾನದ ವಿಚಾರವನ್ನ ಬಹುಶಃ ನಾಡಿನ ಜನಗಳ ಮನವನ್ನ ಗೆಲ್ಲುವಂತ ಪ್ರಯತ್ನ ಆಗಬೇಕಾಗಿತ್ತು ಅಂದ್ರ ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಬಹಳ ಅತ್ಯವಶ್ಯಕ. ನಂದೇನಿಲ್ಲ ಎಲ್ಲವೂ ನಿಂದೆ ಸದ್ಗುರುನಾಥ, ನಂದೇನಿಲ್ಲ ಎಲ್ಲವೂ ನಿಂದೆ, ಎಲ್ಲವೂ ನಿಂದೆ ಏ ಶಿವಯೋಗಿ ತಂದಿ, ಕೂಡಿಟ್ಟ ಅಂಗಿಯು ನಿಂದೆ, ಮೈ ಮೇಲಿದ್ದ ಅಂಗಿಯು ನಿಂದೆ, ಕೂಡಿಟ್ಟ ಅಂಗವು ನಿಂದೆ, ಅಂಗಕ್ಕಾಧಾರವಾಗಿರ್ತಕ್ಕಂಥ ಉಸಿರು ನಿಂದೆ. ನಂದೇನಿಲ್ಲ ಎಲ್ಲನೂ ನಿಂದೆ. ಕೂಡಿಟ್ಟ ಹಣ ನಿಂದೆ, ಹಣದಿಂದ ಬಂದ ಮದ ನಿಂದೆ, ಮದಕ್ಕ ಆಧಾರವಾಗಿ ಬರುವಂತ ಸಾವು ಸಹಿತ ನಿಂದೆ ಅನ್ನವ. ನೋಡ್ರಿ ಜ್ಞಾನಿ ವಿಚಾರ ಹಂಗ. ಗುರುವಿಗೆ ಹೇಳಕತ್ತಾನ ನಂದನ್ನುವಂಥದ್ದು ಏನೂ ಇಲ್ಲಿ, ಎಲ್ಲಾನು ನಿಂದೆ ಅದ. ಬಹುಶಃ ನಾ ಮಾಡುವಂತ ಪ್ರಯತ್ನದಿಂದ ನಾಳೆ ರೊಕ್ಕ ಬಂತು ಅಂದ್ರ, ರೊಕ್ಕದಿಂದ ಒಂದಿಟ್ಟು ಸೊಕ್ಕು ಬಂತು ಅಂದ್ರ ಆ ಸೊಕ್ಕಿಗೂ ಕಾರಣ ನೀನೆ. ಸೊಕ್ಕಿನಿಂದ ಸಾಯುವಂತ ಈ ಜೀವಕ್ಕ ಅಪಮಾನಗಳು ಸಹಿತ ನಿಂದೆ ಅಂತಕ್ಕಂಥದನ್ನ ಆತ ಜ್ಞಾನಿಯಾಗಿರ್ತಕ್ಕಂಥವನು ತನ್ನ ಗುರುವಿನನ್ನ ಸ್ತುತಿಯನ್ನ ಮಾಡಕತ್ತಾನ. ಯಪ್ಪ ಅದರಂತೆ ಜಗತ್ತು ಕಾಣುವಂತ ಇದು ಕಣ್ಣಿನದ, ಈ ಕಣ್ಣು ಸಹಿತ ನಿಂದೆ. ಕಣ್ಣಿಗೆ ಆಧಾರವಾಗಿರ್ತಕ್ಕಂಥ ಬೆಳಕಿನ ಸ್ವರೂಪನು ನಿಂದೆ, ನಂದೇನಿಲ್ಲ ಎಲ್ಲವೂ ನಿಂದೆ ಅಂತಕ್ಕಂಥ ಮಾತನ್ನ ತನ್ನ ಗುರುವಿನ ಸ್ತುತಿಯನ್ನು ಮಾಡಕತ್ತಾನ ಕವಿ. ಯಾವಾಗ ಗುರುವಿನ ಸ್ತುತಿಯನ್ನ ಮಾಡಿ ಹೇಳ್ತಾನೆಪ್ಪ, ಜೀವನದಾಗ ಯಾವುದೇ ಒಬ್ಬ ಜ್ಞಾನಿ ಆಗಿರ್ಲಿ, ಸಂತ ಆಗಿರ್ಲಿ, ಮಹಾತ್ಮ ಆಗಿರ್ಲಿ, ಎಲ್ಲರಿಗೂ ಸಹಿತ ಗುರು ಅನ್ನುವಂಥದ್ದು ಬಹಳ ಅತ್ಯವಶ್ಯಕ. ಯಾಕೆ ಗುರು ಬೇಕು ಅಂತಕ್ಕಂದ್ರೆ ನ ಗುರುರು ಅಧಿಕಂ ಶಿವ ಶಾಸನತ ಅಂತ ಹೇಳ್ತದೆ ಧರ್ಮ. ಗುರುವಿಗಿಂತ ಅಧಿಕವಾದಂಥದ್ದು ಜಗತ್ತಿನೊಳಗೆ ಯಾವುದೂ ಇಲ್ಲ. ಹೇಳ್ತಾರೆ ಇಡೀ ಧರ್ತಿ ಕಾಗದಕರು, ಸಪ್ತ ಸಾಗರ ವಶೀಕರು, ಇಡೀ ಜಾಡೋಶೆ ಲೇಖನಕರು ಕರೆತು ಗುರು ಕಾ ನಾಮ್ ನಹಿ ಹೋಗಯ. ಇಡೀ ಜಗತ್ತನ್ನ, ಇಡೀ ಆಕಾಶವನ್ನೇ ಹಾಳೆಯನ್ನಾಗಿ ಮಾಡಿ, ಇಡೀ ಭೂಮಂಡಲದಲ್ಲಿರ್ತಕ್ಕಂತಹ ಗಿಡ ಮರಗಳನ್ನ ಪೆನ್ನಾಗಿ ಮಾಡಿ, ಸಪ್ತ ಸಾಗರಗಳ ನೀರನ್ನ ಮಸಿಯಾಗಿ ಮಾಡಿ ಬರೆದು ಸಹಿತ ಗುರುವಿನ ಉಪಕಾರವನ್ನ ತೀರ್ಸಕ್ಕಾಗಂಗಿಲ್ಲ ಅಂತಕ್ಕಂಥದನ್ನ ಜ್ಞಾನಿ ಹೇಳಕತ್ತಾನೆ. ಯಪ್ಪ ನಿನ್ನಂತ ಗುರುವಿನನ್ನ ಪಡ್ಕೊಂಡು ನನ್ನಂತ ಶಿಷ್ಯನೇ ಧನ್ಯ ಅಂತ ಹೇಳದ. ನಿನ್ನಂತ ಗುರುವಿನ ಪಡ್ಕೊಂಡ ನನ್ನಂತ ಶಿಷ್ಯನೇ ಪುಣ್ಯ. ಯಾವ ಜನ್ಮ ಸಾರ್ಥಕ ಆಗಬೇಕಾಗಿತ್ತು ಅಂತ ಹೇಳ್ತಾರೆ
ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದೇ ಸುಖ ಭೋಗವನ್ನು ದೊರಕುವುದುಂಟಿ ಆತ್ಮ. ನೆನವಿದ್ದಾಗಲೇ ಭಕ್ತಿ, ಮನವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ ಅಂತಕ್ಕಂಥದನ್ನ ಹೇಳ್ತಾರ. ನಿನ್ನಂತ ಗುರುವಿನ ಸ್ತುತಿಯನ್ನ ಮಾಡಿ ನನ್ನ ಜೀವನದೊಳಗ ಮತ್ತಿಗೆ ಬಂದ ಆಲೋಚನವನ್ನ ಯಾವ ಕಲಬುರಗಿಯ ಶರಣಬಸವೇಶ್ವರ ಪುರಾಣವನ್ನ ನಾನು ಬರಬೇಕಂತಕ್ಕಂಥ ವಿಚಾರ ಮಾಡೀನಿ ಗುರುನಾಥ, ನಿನ್ನ ಆಶೀರ್ವಾದ ಅನ್ನುವಂಥದ್ದು ನನ್ನ ಬದುಕಿನೊಳಗೆ ಇರಲಿ ಅಂತ ಹೇಳ್ತಾನೆ. ಯಾವಾಗ ಗುರುವಿನ ಸ್ತುತಿಯನ್ನ ಮಾಡಿರ್ತಕ್ಕಂಥ ಜ್ಞಾನಿ, ಗುರುವಿನ ಸ್ತುತಿಯನ್ನ ಮಾಡಿರ್ತಕ್ಕಂಥ ಕವಿ ತಾನು ಮುಂದುವರೆ ಹೇಳ್ತಾನೆ, ಜಗತ್ತಿನೊಳಗ ಗುರುವಿನನ್ನ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮನ ಬಿಟ್ಟು ಗುರು ಇಲ್ಲ. ನನ್ನ ಆದ್ಯ ಕರ್ತವ್ಯ ಗುರುವಿನ ಸ್ತುತಿಯನ್ನ ಮಾಡಿರುತ್ತೆ. ಲೋಕನಾಥ ನಾಯಕನಾಗಿರ್ತಕ್ಕಂಥ, ಲೋಕದೊಳಗೆ ಅಧಿಕವಾಗಿರ್ತಕ್ಕಂಥ ಪರಮಾತ್ಮ, ತ್ರಿಲೋಕದ ಅರಸ ತಂದೆ ಮಹಾದೇವ ಮಹಾತ್ಮ, ಈ ಜಗತ್ತಿಗೆ ನಿನ್ನ ಹೊರತು ಮತ್ಯಾವುದೂ ಇಲ್ಲ. ಹೇಳ್ತಾನೆ, 1000 ಗುಡಿಯನ್ನ ಸುತ್ತಿದ್ರ ಫಲ ಇಲ್ಲ, ಲಕ್ಷೋಪಲಕ್ಷ ಜನಗಳ ಸಂಚಾರ ಮಾಡಿದ್ರ ಫಲ ಇಲ್ಲ. ಆದರೆ ಎಲ್ಲ ಲಕ್ಷೋಪಲಕ್ಷ ಜನಗಳ ಮಾತು 1000 ಗುಡಿಯ ಅರ್ಥ ಏನಂದ್ರ ಏನು ತುಂಬಿದ ಅಂತ ಕೇಳಿದ್ರೆ, ದೇವನೊಬ್ಬ ನಾಮ ಹಲವು ಪರಮ ಪತಿ ರೊತೆಗೆ ಗಂಡನೊಬ್ಬ. ಎಲ್ಲಾ ಗುಡಿಗಳು ಏನು ಹೇಳ್ಯಾವ? ಪರಮಾತ್ಮನ ಗುಡಿ ಪರಮಾತ್ಮ ಅಂತ ಹೇಳ್ತಾದ, ಶಿವನ ಗುಡಿನ ಪರಮಾತ್ಮ ಅಂತ ಹೇಳ್ತದ, ಮಲ್ಲಯ್ಯನ ಗುಡಿ ಪರಮಾತ್ಮ ಅಂತ ಹೇಳ್ತದ. ಹಂಗ ದೇವನೊಬ್ಬ ನಾಮ ಹಲವು. ಜಗತ್ತಿನಾಗ ನೀವೊಬ್ಬನೇ ಇದೀವಿ, ಆದ್ರೆ ನಿನ್ನ ಹೆಸರು ಅನಂತವಾಗಿರ್ತಕ್ಕಂಥದ. ಅಂಥ ಅನಂತರೊಳಗ ಅನಂತವಾಗಿರ್ತಕ್ಕಂಥ ತಂದೆ 14 ಲೋಕಗಳನ್ನ ನಿನ್ನ ಉದರದೊಳಗೆ ಇಟ್ಟುಕೊಂಡಿರ್ತಕ್ಕಂಥ ಮಹಾತ್ಮನಿ ಅದಿ. 14 ಲೋಕಗಳ ಒಂದು ಲೋಕ ಅಲ್ಲ, ಅತಳ ವಿತಳ ಸುತಳ ಪಾತಾಳ ರಸಾತಳಗಳಂತ 14 ಲೋಕಗಳನ್ನ ನಿನ್ನ ಉದರದೊಳಗ, ನಿನ್ನ ಅಂತರಾತ್ಮದೊಳಗೇನಪ್ಪ ಅಂತ ಕೇಳಿದ್ರೆ ಸಂಚಾರವನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥ ಪರಮಾತ್ಮ. ಜಗತ್ತಿನೊಳಗ ನಿನ್ನಂತ ಪರಮಾತ್ಮ, ನಿನ್ನಂತ ದೇವರು ಯಾರು ಇಲ್ಲ. ಎಲ್ಲಾ ದೇವರು ಬರ್ತಕ್ಕಂಥದ್ದು ಪರಮಾತ್ಮನಿಗಿಂತಲೂ ಕೆಳಗೆ. ಇದು ನಮಗೆ ನೆನಪಿರ್ಲಿ. ಸುಮ್ಮನೆ ನಾವು ಆ ದೇವರು ಈ ದೇವ್ರನ್ನ ತಿರುಗಾಡ್ತೀವಿ. ಏನಾಗ್ಯದ ನೋಡ್ರಿ ನಮ್ಮ ಹಣೆ ಬರಕ್. ಎಲ್ಲಾ ಕಡೆ ಹೋಗ್ತೀವಿ. ಈ ಕಡೆ ತಿರುಪತಿಗೆ ಹೋಗ್ತೀವಿ, ವೆಂಕಟರಮಣ ಮೂರ್ತಿ ತರ್ತೀವಿ. ಈ ಕಡೆ ಕೊಲ್ಲಾಪುರಕ್ಕೆ ಹೋಗ್ತೀವಿ, ಮಹಾಲಕ್ಷ್ಮಿ ಮೂರ್ತಿ ತರ್ತೀವಿ. ಎಷ್ಟು ಊರು ತಿರುಗಾಡ್ತೀವಿ, ಎಲ್ಲಾ ದೇವ್ರ ಮೂರ್ತಿ ತರ್ತೀವಿ. ಹಿಂಗೆ ಹೆಣ್ಮಗಳು ವಿಚಾರ ಮಾಡಿರಂತ, ನಮ್ಮ ಮನೆಯಾಗಿದ್ದ ಒಂದು ಗಂಡು ಒಂದು ಹೆಣ್ಣು, ಆ ಹೆಣ್ಮಗಳಿಗೆ ಒಂದು ಗಂಡು ಕೂಸು ಒಂದು ಹೆಣ್ಣು ಕೂಸಿತ್ತು. ಆ ಮಕ್ಕಳು ಬಾಳೆ ಶುದ್ಧ ಆಗಲಿ ಅಂತ ತಿಳ್ಕೊಂಡು ಬಹುಶಃ ಮಕ್ಕಳ ಸಲುವಾಗಿ 10 ದೇವರು 10 ಊರು ಹರಕೆ ಮಾಡೋದು ಸಹಜವ ಹೆಣ್ಮಕ್ಳು. ಯಾಕವ ನೀವೇನು ಮಾಡ್ತೀರಿ ಎಲ್ಲ ನಿಮ್ಮ ಸಲಕ್ಕಲ್ಲ, ಮಕ್ಕಳ ಸಲಗೆ ಮಾಡ್ತೀರಿ ನೀವು, ಹೌದಿಲ್ಲ? ಮಕ್ಕಳ ಸಲಗೆ ಮಾಡ್ತೀರಿ. ನೀವು ಏನು ದೇವರು ಉಪವಾಸ ಮಾಡಿದ್ರೆ ಮಕ್ಕಳ ಸಲಗೆ, ದೇವ್ರು ಒಂದಾತ್ ಮಾಡಿದ್ರೆ ಮಕ್ಕಳ ಸಲಗೆ, ಎಲ್ಲಾ ಮಾಡೋ ಭಕ್ತಿ ಏನಪ್ಪಾ ಅಂತ ಕೇಳಿದ್ರೆ ಮಕ್ಕಳ ಸಲಗೆ. ಹಂಗ ತಾಯಿ ಮಕ್ಕಳ ಮ್ಯಾಲ ಕಾದಿ ಇಟ್ಕೊಂಡು ಬಹುಶಃ ಆ ತಾಯಿ ಹೋದ ದೇವ್ರಿಗೆ, ಎಲ್ಲಿಗೆ ಹೋಗ್ತಾಳ, ಯಾವ ದೇವ್ರಿಗೆ ಹೋಗ್ತಾಳ, ಹೋದ ದೇವ್ರಿಗೆ ಆ ಬಹುಶಃ ಒಂದು ಗುಡಿ ಹೋದ್ಲಪ್ಪ ಅಂದ್ರ ಆ ಗುಡಿಯಾಗಿನ ಮೂರ್ತಿ ಕಂಚಿನ ಮೂರ್ತಿ ಅಂತ ತಂದ ಜಗಲ್ವಾಗಿ ಪೂಜೆ ಮಾಡಕ್. ಹಿಂಗ ಒಟ್ಟ ತುಳಜಾಪುರಕ್ಕೆ ಹೋದ್ಲಂದ್ರ ಅಂಬಾಬಾಯಿ ಮೂರ್ತಿ, ಕೊಲ್ಲಾಪುರಕ್ಕೆ ಹೋದ್ರ ಲಕ್ಷ್ಮಿ ಮೂರ್ತಿ, ಬಹುಶಃ ಇಲ್ಲಿ ಗದ್ರಿಗೆ ಹೋದ್ರ ಭಾಗ್ಯವಂತಿ ಮೂರ್ತಿ, ಹಿಂಗ ಕಲಬುರಗಿ ಹೋದ್ರ ಶರಣಬಸಪ್ಪ ಮೂರ್ತಿ, ಹಂಗ ಕಲ್ಯಾಣಕ್ಕೆ ಹೋದ್ರ ಬಸವಣ್ಣನ ಮೂರ್ತಿ. ಹಿಂಗ ಒಟ್ಟ ಏಟ್ ಸುತ್ತಾಡ ಆಟು ಕಡೆ ಹೋದ ಮೂರ್ತಿ ತಂದ ಜಗಲಿ ಮ್ಯಾಲ ಬಹುಶಃ ಜಗಲಿ ತುಂಬಾ ದೇವರಾಗಿವಂತ. ಜಗಲಿ ತುಂಬಾ ದೇವ್ರ ಪೂಜೆ ಮಾಡಾಕತ್ರಿ ಹೆಣ್ಮಗಳು. ಮನೆಯಾಗಿದ್ದು ಕೂಸುಗಳು ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳು ಚಂದ ಇಲ್ಲ ಅಂತ ತಿಳ್ಕೊಂಡು ಬಹುಶಃ ಮತ್ತೆ ಮನೆಯಾಗಿದ್ದ ಮಕ್ಕಳು 8 ವರ್ಷ ಅಂತ ಮಕ್ಕಳು ಮನೆಯಾಗಿರಕ್ಕ ಸಾಧ್ಯ ಇದ್ದ ಮಗಳು ಮನೆಯಾಗೆತ್ತು ಇರತನಕ ಅವು ಹೇಳ್ದಂಗ ಅವನ ಕೈದಾಗ ಸಾಕಾರಿಯಾಗಿ ಅವು ಪೂಜೆ ಮಾಡ್ತಿತ್ತು. ಅವು ಬಾಂಡೆ ತಿಕ್ಕಂದ್ರೆ ಬಾಂಡೆ ತಿಕ್ಕತ್ತು, ಅವು ಅಡಿಗೆ ಮಾಡೋದು ಮಾಡ್ತಿತ್ತು. ಹಿಂಗೆ ಒಟ್ಟ ಮನೆಯಾಗಿನ ಹೆಣ್ಮಗಳು ಅವಾಗ ಸಾಕಾರಿಯಾಗಿದ್ಲು. ಈಗಿದ್ದ ಹೆಣ್ಮಗಳು ಬಹುಶಃ ಹೆಣ್ಮಗಳು ಬೆಳೆದು ದೊಡ್ಡಕ್ಕಾದ ಹೆಣ್ಮಗಳು ತಾಯಿ ಅದಕ್ಕೆ ಏನು ವಿಚಾರ ಮಾಡೋರು, ಬೆಳೆದು ದೊಡ್ಡಕ್ಕಾದ ಮಗಳಿಗೆ ಮತ್ತು ಸಹಜವಾಗಿ ಮಕ್ಕಳು ಬೆಳೆದವಂದ್ಮೇಲೆ ಕೊಟ್ಟ ಮದುವೆ ಮಾಡ್ಬೇಕು. ಇಲ್ಲಿ ತಾಯಿನೂ ಸಹಿತ ಕೊಟ್ಟ ಮದುವೆ ಮಾಡ್ಯಾಳ. ಕೊಟ್ಟ ಮದುವೆ ಮಾಡಿದ ಕಾಲಕ್ಕೆ 8 ವರ್ಷ ಮನ್ಯಾಗ ಮಗಳಿತ್ತು. ಈಕಿ ಹೆಣ್ಮಗಳು ದೇವ್ರ ಪೂಜೆ ಜಗಲಿ ಪೂಜೆನ ವಜ್ಜಾಗಿದ್ದಿಲ್ಲ ಅವ. ಈಗೇನಾಕೆ ಕೊಟ್ಟ ಮದುವೆ ಮಾಡ್ಯಾಳ ನೋಡು, ಕುತ್ತಿಗೆ ಮನೆ ತಕ್ಕಿಗಿನಿ. ಕುತ್ತಿಗೆ ಮನೆ ತಕ್ಕಿಗಿನಿ. ಹಟ್ಗ ಯಾವಾಗ ಮಗಳಿಗೆ ಕೊಟ್ಟ ಮದುವೆ ಮಾಡ್ಯಾಳ, ಎಲ್ಲ ಊಟ ತಾನೇ ಮಾಡ್ಬೇಕು, ಅಡಿಗೆ ತಾನೇ ಮಾಡ್ಬೇಕು, ಬಾಂಡೆ ತಿಕ್ಕೋಬೇಕು, ಬಟ್ಟೆ ಒಯ್ಬೇಕು, ದೇವ್ರ ಪೂಜೆ ಹಾಕಿ ಮಾಡ್ಬೇಕು, ಎಲ್ಲ ಒಟ್ಟು ಹಾಕಿನೇ ಮಾಡ್ಬೇಕು. ಆಕಿ ಮಾಡಿ ಹೆಣ್ಮಗಳು ಒಂದು ದಿವಸ ಅಮಾಶಿ ಬಂದದ. ಅಮಾಶಿ ಬಂದ ಕಾಲಕ್ಕೆ ಮತ್ತ ಅವ ಹೋಳಿಗೆ ಎಂಥದ್ದು ಮಾಡೋದು ಸಹಜ ಅಲ್ಲ. ಆ ಹೆಣ್ಮಗಳು ಹೋಳಿಗೆ ಮಾಡ್ಕೊತ ಕುಂತಿದ್ರು. ಮನೆಯಾಗ ಒಂದು ಪಾರಿ ಇತ್ತು, ಬಹುಶಃ ಅದು ಪಾರಿನಪ್ಪ 15-16 ವರ್ಷ ಹುಡುಗ.
15-16 ವರ್ಷ ಹುಡುಗ ಹೊರಗ ಆಟ ಆಡಿ ಅದು ಮನೆಗೆ ಬಂದು ಕೂಡಲೇ ಯಾವಾಗ ನಂಗೆ ಹೊಸವಾಗ್ಯದ ಊಟ ಕೊಡು ಅಂತದ್ ಪಾರ. ಯಾವಾಗ ನಂಗೆ ಹೊಸವಾಗ್ಯದ ಊಟ ಕೊಡಂದಾಗ ಹಡ್ದ ತಾಯಿ ಅಂತೂ ಯಪ್ಪ ಹೋಳಿಗೆ ಮಾಡಾಕತ್ತೀನಿ ಬಹಳ ಚಂದ, ಈಗ ಊಟ ಮಾಡಟಿಗೆ ಅಂತ ಗಪ್ನಿ 2 ಚರಿಗೆ ನೀರು ಹಾಕೊಂಡು ಜಗಲಿ ಪೂಜೆ ಮಾಡಂತ ಹಡ್ದವ. ಯಪ್ಪ ಗಪ್ನಿ 2 ಚರಿಗೆ ನೀರು ಹಾಕೊಂಡು ಜಗಲಿ ಪೂಜೆ ಮಾಡು, ದೇವ್ರಿಗೆ ನೀವೇ ಹೇಳ್ತೀನಿ, ನೀ ಊಟ ಮಾಡಟಿಗೆ ಅಂದ ಕೂಡಲೇ ಅದು ಪಾರ್ ಒಂದಿರ ಜಗಲಿ ಕಡೆ ಹಣಿಕೆ ಆಗತ್ತು. ಅವ ಅಂದ, ಇದು ನಮ್ಮವನ್ ಜಗಲಿ ಪೂಜೆ ಮುಗಿಬೇಕಾದ್ರೆ ಬರೋಬ್ಬರಿ 3 ತಂದವ, ಅವನ ಜಗಲಿ ಪೂಜೆ ಮುಗಿಬೇಕಾದ್ರೆ 3 ತಂದವ. ಬಹುಶಃ ಹೆಣ್ಮಗಳು ಮಗಳಿಗೇನ ಬಹಳ ದೂರ ಕೊಟ್ಟಿಲ್ಲ, ಇಲ್ಲೇ ಬೆಳಗುಂಪಿ ಹೆಂಗ ದೂರ ಅದಲ್ಲ. ಬೆಳಗುಂಪಿ ಎಷ್ಟು ಕಿಲೋಮೀಟರ್ ಅದ್ರಿ? 1 2 3 ಕಿಲೋಮೀಟರ್, 4 ಕಿಲೋಮೀಟರ್. 4 ಕಿಲೋಮೀಟರ್ ಅಂತ ಹೆಂಗ ಬೆಳಗುಂಪಿ ಬಗಲಾಗದಲ್ಲ, ಹಂಗ ಆ ಹೆಣ್ಮಗಳಿಗೆ ಕೊಟ್ಟಿದ ಊರು ಇಲ್ಲಿ ಬಗಲಾಗ 3 ಕಿಲೋಮೀಟರ್ ಇತ್ತು. ಆ ಪಾರಂತರಿಗೆ ಏನು ವಿಚಾರ ಬಂತು, ನಮ್ಮವನು ಜಗಲಿ ಪೂಜೆ ಮುಗಿಸ್ಬೇಕಂದ್ರೆ ಬರೋಬ್ಬರಿ 4 ತಾಸು ಬೇಕು. ಆ 4 ತಾಸಿಲಿ ಪೂಜೆ ಮಾಡ್ಕೊಂತ ಕೂಡ ಬದಲಿ ಅಕ್ಕನ ಮನೆಗೆ ಹೋದ್ರೆ ಅಕ್ಕನ ಮನೆಯಾಗಿನ ಊಟನ ಉಣ್ಬೋದಲ್ಲ ಅನ್ನವ. ಅಕ್ಕನ ಮನೆಗೆ ಹೋದ್ರಾಯ್ತು, ನಮ್ಮ ಅಕ್ಕನ ಮನೆಗೆ ಹೋಗಿ ಶಿಸ್ತು ಊಟ ಮಾಡ್ಬೇಕಂತ ತಿಳ್ಕೊಂಡು ಪೂಜೆ ಮಾಡೋದು ಬಿಟ್ಟ ಓಡ್ಕೊಂತ ನಡ್ಕೊಂತ ಸೀದಾ ಅಕ್ಕನ ಮನೆಗೆ ಬಂದ. ಅಕ್ಕನ ಮನೆಗೆ ಬಂದ ಕೂಡಲೇನೆ ಅಕ್ಕನು ಹೇಳ್ತಾರಲ್ಲ, ಗಿಡದಂತೆ ನೆರಳು ತಾಯಿಯಂತೆ ಮಗಳು. ಯಾಕ್ರಿ? ಗಿಡದಂತೆ ಗಿಡ ಹೆಂಗಿತ್ತು ಹಂಗ ಗಿಡದ ಕೆಳಗ ನೆರಳು ಇರ್ತದ, ಹೆಂಗ ತಾಯಿ ಇರ್ತಾಳ ಹಂಗ ಮನ್ಯಾಗ ಮಗಳು ಇರ್ತಾಳ. ಅವ್ರ ಅವನ ಚಟ ಮಗಳಿಗೂ ಬಿದ್ದಿತ್ತು. ಗಂಡ ಮನ್ಯಾಗ ಹೋದಾಗ ಅಕ್ಕಿನೋ ಶಿಸ್ತು ಜಳಕ ಪೂಜೆ ನೇಮ ನಿತ್ಯ ಮಾಡಾಕತ್ತೇಳು. ಅವತ್ತು ಇವ ಯಾವಾಗ ಮನೆಗೆ ಹೋದ ಕೂಡ್ಲೇನೆ ಯಕ್ಕ ಅಂದ, ಅಯ್ಯಪ್ಪ ದೇವ್ರು ಬಂದಂಗ ಬಂದು ಯಪ್ಪ ಬಹಳ ಚಂದ ಮಂದಿ, ನಿಮ್ಮ ಮಾವ ಹೊರಗೆ ಹೋಗ್ಯಾನ ಹೋದವಿನ ಬಂದಿಲ್ಲ ಯಪ್ಪ, ಈಗ ಹೋಳಿಗೆ ಮಾಡಾಕತ್ರ ಗಪ್ನಿ 2 ಚರಿಗೆ ನೀರು ಹಾಕೊಂಡು ಪೂಜೆ ಮಾಡೋದ್ರಕಿ ಅಂತ. ಅದೇ ಬ್ಯಾಡ ಇಲ್ಲಿಗೆ ಬಂದಿನಿ, ಮತ್ತೆ ಇದೇ ಬಂತ ಅನ್ನವ. ಅದೇ ಬ್ಯಾಡ ಇಲ್ಲಿಗೆ ಬಂದಿನಿ, ಮತ್ತ ಇದೇ ಹಣೆ ಬರಂದ. ಯಾಕ ನಾ ಪೂಜೆ ಮಾಡಕ್ ಬಂದಿಲ್ಲ, ನಿನ್ನ ಬಳಿ ಹೋಳಿ ಉಣ್ಣಾಕ್ ಬಂದಿಲ್ಲ ಅವ್ವ ಅಂತ ಹಿಂಗ್ ಕೈ ಮಾಡದ ಅಂತ ತಿಳ್ಕೋರಿ ನೀವೇ. ಹಿಂಗ್ ಕೈ ಮಾಡಿದ ಕೂಡಲೇ ಹೆಣ್ಮಗಳು ಹೋಳಿಗೆ ಮಾಡಕ್ ಕೈದಾಗ ಕಣ್ಣ ಹೂಣ್ ಹಿಡಿದಿದ್ದೇವ, ಹೂಣ್ ಒಗದು ಹಣಿ ಹೊಡ್ಕೊಂಡು ಅಳಕ್ ಶುರು ಮಾಡತ್ತು. ಹಣಿ ಹೊಡ್ಕೊಂಡು ಅಳಕ್ ಶುರು ಮಾಡಿದ ಕೂಡಲೇ ಅವ ಅಂದ, ಇದು ಗಾತ ಐತಿ, ಇಲ್ಲಿ ನಿಂತ್ರ ಬಗೆ ಇರಂಗಿಲ್ಲ ಅನ್ನವ. ರಮಾಕಿನ ತಿಳ್ಕೊಂಡಾಗ ಗಾತಾಗ ನಿಂತ್ರ ಬಗೆ ಅಂತ ತಿಳ್ಕೊಂಡು ಸೀದಾ ಮತ್ತೆ ಮನೆಗೆ ಓಡಿ ಬಂತದು. ಓಡಿ ಬರಟಿಗೆ ಹಾಡದವ್ವ, ಎಲ್ಲಿಗೆ ಹೋಗಿದ ಯಪ್ಪ, ನಿನ್ನ ಸಲುವಾಗಿ ನಾ ಪೂಜೆ ಅಟ್ಟೆ ಇಟ್ಟಿನಿ, ಈಗ ಗಪ್ನಲ್ಲಿ 2 ಚರಿಗೆ ನೀರ್ ಹಾಕೋ, ನೀರ್ ಕಾಸಿನ ತಿಳ್ಕೊಂಡು ಹಡ್ದವ ಅನ್ಬೇಕಾದ್ರ ಅವಾಗ ಅವಗನಂತ, ಯಾಕ ನಾ ಅಕ್ಕನ ಬಲ್ಲಿ ಹೋಗಿದೆ ಅಕ್ಕ ಅಂತ ಹಿಂಗ್ ಕೈ ಮಾಡ್ದ. ಅವನು ಅಕ್ಕ ಅಂತ ಹಿಂಗ್ ಕೈ ಮಾಡಿದ ಕೂಡಲೇ ಅವ್ರವ್ನು ಏನ್ ತಿಳ್ಕೊಂಡಳು, ಯವ್ವ ನಾ ಏನ ಕರ್ಮ ಮಾಡೀನಿ, ಮಕ್ಕಳ ಬಾಳೆ ಸುದ್ದ ಆಗ್ಲಿ ಅಂತ ತಿಳ್ಕೊಂಡು ಜಗಲಿ ತುಂಬಾ ದೇವ್ರ ಪೂಜೆ ಮಾಡೀನಿ, ಇವತ್ತು ನನ್ನ ಹಣೆವರೆ ಏನು ಕೋಡಿರ್ಬೇಕು, ಅಮಸಿ ಅಂತ ಅಮಸಿ ಯುದ್ಧವ ಮಗಳನ್ನ ಕಳ್ಕೊಂಡ ಪಾಡಿ ಬಂತಲ್ಲ ಅಂತ ತಿಳ್ಕೊಂಡು ಅಕ್ಕಿ ಹಣೆ ಹೊಡ್ಕೊಂಡು ಅಕ್ಕಿ ಅಳಕ್ ಶುರು ಮಾಡಿದ್ರು. ಇವು ಏನ್ ಮಾಡ್ಯಾವ, ಅವನ ಮೇಲೆ ಕಕ್ಲತ್ತಿ ಇಟ್ಕೊಂಡು ಮಗಳು ಊರಾಗ 2 ಜೀಪ್ ಮುಗಿಸ್ಯಾಳ. ಎದಕ್ರಿ? ಅವ್ರ ಮೇಲೆ ಕಕ್ಲತ್ತಿ ಇಟ್ಕೊಂಡು ಮಗಳ 2 ಜೀಪ್ ಮುಗಿಸ್ಯಾಳ, ಮಗಳ ಮೇಲೆ ಕಕ್ಲತ್ತಿ ಇಟ್ಕೊಂಡು ಅವು 4 ಜೀಪ್ ಮುಗಿಸ್ಯಾಳ. ಅವು 2 ಜೀಪ್ಗಳು ಮತ್ತೆ ಹೋಗ್ಬೇಕಾದ್ರೆ ಊರಿಗೆ ಒಂದೇ ದಾರಿ ಇತ್ತು. ಒಬ್ರಿಗೊಬ್ರು ಮತ್ತೆ ಆಜು ಬಾಜು ಗೌಡ ಕುಲಕರ್ಣಿ ಸಾವುಕಾರ ಒಬ್ರಿಗೊಬ್ರು ಗೊತ್ತಿರೋದೆ. ಅವು 2 ಜೀಪಿನಾಗ ಊರ ಅವ್ರು ದಾಟಿ ಇವ್ರು ದಾಟಿ ನಡು ದಾರಿಗೆ ಒಂದೇ ರಸ್ತೆ ಇದ್ದ ಕಾಲಕ್ಕೆ ಬಹುಶಃ ಅವು 2 ಜೀಪ್ಗಳು ಎದರ ಬದ್ರಾಗ್ಯಾವ. ಒಬ್ರಿಗೊಬ್ಬರ ಮಾರಿ ನೋಡಿ, ಎಲ್ಲಿಗೆ ಹೊಂಟ್ರಿ ಸಾವುಕಾರ, ನಾವ್ಕಿಂತ ನಿಮ್ಮ ಊರಾಗ ಹೊಂಟಿವಿ, ಏನಾಗ್ಯದಕ್ಕಿಂತ ನಿಮ್ಮ ಊರಾಗಿಂತ ಮನೆಗೆ ಸಾವು ಸುದ್ದಿ ಬಂದವ. ನೀವೆಲ್ಲಿ ಹೊಂಟ್ರಿ, ನಾವು ನಿಮ್ಮ ಊರಿಗೆ ಹೊಂಟಿವಿ, ಯಾರ ಮನೆಗೆ ಕಿಂತವ್ರ ಮನೆಗೆ ಕಿಂತದ. ಅವು 2 ತಾಯಿ ಮಗಳು ಜೀಪ್ನ್ಯಾಗ ಕುಂತೀವಿ, ಅವು 2 ತಾಯಿ ಮಗಳು ಜೀಪ್ನ್ಯಾಗ ಕುಂತೀವಿ. ಎದ್ ನೋಡ್ತಾವ 2 ತಾಯಿ ಮಗಳು ಎದ್ರಿ ಅವ. ಯಾರು ಹೇಳ್ಯಾರ ಅಂದ್ರೆ ಅವ್ರು, ಅವ ಏನ್ ಮಾಡಿದ, ಜೀಪ್ನ್ಯಾಗ ಜಾಗ ಎಲ್ಲ ಬಟ್ಟಿ ಜೀಪಿನ ಮೇಲೆ ಕುಂತಿದಂತ ಹುಡುಗ. ಜೀಪಿ ಮೇಲೆ ಕುಂತೇವ ನನಗಿನ ಪೂಜೆ ಮಾಡಂತ ಹೇಳ್ತಾರೆ ನೀವು ಅಂತಂದ. ನನಗಿನ ಪೂಜೆ ಮಾಡಂತ ಹೇಳ್ತಾರೆ ನೀವು ಅಂತಂದಂತ. ಕಾರಣ ಹೇಳುವಂತ ಉದ್ದೇಶ, ಪೂಜೆ ಅನ್ನುವಂಥದ್ದು ದೇವರನ್ನುವಂಥದ್ದು ಬ್ಯಾರೆ ಯಾವುದು ಇಲ್ಲ. ದೇವರೊಬ್ಬ ನಾಮ ಹಲವು. ನೀ 10 ದೇವರ ಜಗಲಿ ಮೇಲೆ ತಂದು ಪೂಜೆ ಮಾಡಿದ್ರೇನು ಎಲ್ಲಾ ಫಲ ಸಿಗುವಂತದ ಆ ಸದ್ಗುರುನಾಥನಾಗಿರ್ತಕ್ಕಂಥ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಹೊರತಾಗಿ ಇನ್ನೊಂದು ದೇವರಿಗೆ ನೀವು ಮಾಡಿದ ಪೂಜೆ ಸಲ್ಲಂಗಿಲ್ಲ, ಇನ್ನೊಂದು ದೇವರಿಗೆ ನೀವು ಮಾಡಿದ ಭಕ್ತಿ ಸಲ್ಲಂಗಿಲ್ಲ. ಇದು ತಿಳ್ಕೋರಿ ನೀವು. ಬಸವಣ್ಣ ಹೇಳುವಂಗ ದೇವರೊಬ್ಬನೇ ಅದಾನ. ಪರಂತು ಹೆಸರೇನಪ್ಪ ಅಂತ ಕೇಳಿದ್ರೆ ನಾನಾ ವಿಧವಾಗಿರ್ತಕ್ಕಂಥ ಹೆಸರುಗಳನ್ನ ನಮ್ಮ ಸ್ವಾರ್ಥಕ್ಕಾಗಿ ನಾವು ಇಟ್ಕೊಂಡಿವ್ರಿ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಇಟ್ಕೊಂಡಿ ನಾವೇ ಸುಮ್ಮ ಆ ದೇವ್ರು ಹಂಗ ಈ ದೇವ್ರು ಹಿಂಗ ತಿಳ್ಕೊಂಡಿವಿ. ಎಲ್ಲಾ ದೇವ್ರು ಇರೋದು ಒಂದೇ ಅದ. ಆದ್ರೆ ಇಲ್ಲಿ ಜ್ಞಾನಿ ಹೇಳ್ತಾನೆ, ಯಪ್ಪ ತ್ರಿಲೋಕದ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ 14 ಲೋಕಗಳನ್ನ ನಿನ್ನ ಉದುರಾಗಿಟ್ಟುಕೊಂಡು ಆತಳ ವಿತಳ ಸುತಳ ಪಾತಾಳ ರಸ ತುಳಕ್ಕೂ ಅಧಿಪತಿ ನೀವೊಬ್ಬನೇ. ಭೂಲೋಕಕ್ಕಷ್ಟೇ ಅಲ್ಲ, ಮತ್ತ
ಒಬ್ಬನೇ ಒಡೆಯದಿದಿ, ನಿನ್ನನ್ನ ಬಿಟ್ಟು ಅನ್ಯರನ್ನ ಹೊಗಳಿದರೆ ಬಹುಶಃ ಇಂಥ ಕುಣ್ಣಿಗಳಿಗೆ ನಾ ಏನಂತಲ್ಲಿ ಅಂತನವ. ಪರಮಾತ್ಮ ನಿನಗೆ ಬಿಟ್ಟು ಮತ್ತೊಬ್ರಿಗೆ ಹೊಗಳ್ತಾರಲ್ಲ, ಅಂಥ ಕುಣ್ಣಿಗಳಿಗೆ ನಾ ಏನಂತಲ್ಲಪ್ಪ, ಅಂಥವರ ಕಷ್ಟ ಕರಕಷ್ಟ ಅಂತ ಹೇಳ್ತಾನೆ. ಅಂಥವ್ರ ಜೀವನದಾಗ ಬರುವಂತ ಪಾಪ, ಅಂಥ ಬದುಕಿಗೆ ಸಿಗುವಂತ ಪಾಪ ಕರಕಷ್ಟ ಬೇರೆ ಯಾವ ಪ್ರಾಣಿಗೂ ಬೇರೆ ಯಾವ ಜೀವಕ್ಕೆ ಸಿಗಲಕ್ಕಿಲ್ಲ. ನಿನ್ನ ಬಿಟ್ಟು ಇನ್ನೊಬ್ಬರಿಗೆ ಹೊಗಳುವಂತ ವ್ಯಕ್ತಿಗೆ ಸಿಗುವಂತ ಪಾಪ ಕರಕಷ್ಟ ಅಂತ ತಿಳ್ಕೊಂಡು ಹೆಂಗ ಜ್ಞಾನಿ ಹೇಳ್ತಾನೆ ಪರಮಾತ್ಮ. ನಾನು ಇವತ್ತು ಮಹಾದಾಸೋಹಿ ಶರಣ ಬಸವೇಶ್ವರ ಪುರಾಣವನ್ನ ನನ್ನ ಮತಿಗೆ ತಿಳಿದುವಂಗ ಬರೆಯುವಂತ ವಿಚಾರ ಮಾಡೀನಿ. ಹಾಗಾಗಿ ತ್ರಿಲೋಕದ ಒಡೆಯನಾಗಿರ್ತಕ್ಕಂಥ ನಿನ್ನ ಆಶೀರ್ವಾದವು ಕೂಡ ನನಗೆ ಬೇಕಾಗ್ಯದ. ಇಲ್ಲಿ ಶರಣ ಬೇರೆ ಅಲ್ಲ, ನಿನ್ನ ಸ್ವರೂಪ ಅಂತ ಹೇಳ್ದ. ಶರಣ ಬೇರಾವದಲ್ಲ, ಶರಣ ಬೇರಾವ ರೂಪವಲ್ಲ, ಅದು ನಿನ್ನ ಶಕ್ತಿಯ ಒಂದು ಚಿತ್ಕಣೆ ಅನ್ನುವಂಥದನ್ನ ಯಾವ ಕವಿ ಬಹಳ ಚಂದ ಹೇಳಕತ್ತಾನ. ಯಾವಾಗ ಪರಮಾತ್ಮನ ಸ್ತುತಿಯನ್ನ ಮಾಡಿಕೊಂಡು ಈ ಭಾರತ ಭೂಮಿಯ ಪುಣ್ಯವನ್ನ ಹೊಗಳಾಡಿಕೊಂಡು ಭಾರತ ಭೂಮಿಯ ಪುಣ್ಯವನ್ನ ತಿಳಿಸಿ ತಾನ ಮುಂದೆ ಹೇಳಕತ್ತಾನ. ಏನು ಹೇಳ್ತಾನೆ ಅನ್ನುವಂಥದನ್ನ, ಗುರುವಿನ ಗುಲಾಮ ನಾಗುವತನಕ ಗುರುವಿನ ಗುಲಾಮ ನಾಗುವತನಕ ದೊರೆಯದಣ ನಿಜ ಮುಕ್ಕುತಿ ಮುಕ್ಕುತಿ ದೊರೆಯದಣ ನಿಜ ಮುಕ್ಕುತಿ. ಶಾಸ್ತ್ರವ ಓದಿದರೇನು, ಆರು ಶಾಸ್ತ್ರವ ಓದಿದರೇನು, 18 ಪುರಾಣ ಮುಗಿಸಿದರೇನು. ಆರು ಶಾಸ್ತ್ರವ ಓದಿದರೇನು, 18 ಪುರಾಣ ಮುಗಿಸಿದರೇನು. ಸರನಾಯಕತೆ ಕೇಳಿದರೇನು, ಧೀರನಾಗಿದ್ದ ತಿರುಗಿದರೇನು, ಧೀರನಾಗಿದ್ದ ತಿರುಗಿದರೇನು. ಗುರುವಿನ ಗುಲಾಮ ಆಗುವತನಕ ದೊರೆಯದಣ ನಿಜ ಮುಕ್ಕುತಿ ಮುಕ್ಕುತಿ ದೊರೆಯದಣ ನಿಜ ಮುಕ್ಕುತಿ. ಕೊರಳು ಮಾಲೆಯ ಧರಿಸಿದರಿಲ್ಲ, ಬೆರಳೊಳು ಜಪ ಮಣಿ ಎಣಿಸಿದರಿಲ್ಲ. ಕೊರಳೊಳು ಮಾಲೆಯ ಧರಿಸಿದರಿಲ್ಲ, ಬೆರಳೊಳು ಜಪ ಮಣಿ ಎಣಿಸಿದರಿಲ್ಲ. ಶರೀರಕ್ಕೆ ಭಸ್ಮವ ಧರಿಸಿದರೇನು, ಶರೀರಕ್ಕೆ ಭಸ್ಮವ ಧರಿಸಿದರೇನು. ಮರುಳನಾಗಿದ್ದ ತಿರುಗಿದರೇನು, ಮರುಳನಾಗಿದ್ದ ತಿರುಗಿದರೇನು. ಗುರುವಿನ ಗುಲಾಮ ಆಗುವತನಕ ದೊರೆಯದಣ ನಿಜ ಮುಕ್ಕುತಿ ಮುಕ್ಕುತಿ ದೊರೆಯದಣ ನಿಜ ಮುಕ್ಕುತಿ. ನಾರಿಯ ಭೋಗವರಿಸಿದರೇನು, ಶರೀರಕ್ಕೆ ದುಃಖವನ್ನು